ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ನಿದ್ದೆನೇ ಬಂದಿಲ್ಲ. ಸರಿ ಗೋಪಿ ಇನ್ನೇನು ಅವ್ರು ಜಿಮ್ಗೆ ಹೋಗೋ ಟೈಮು, ಅವ್ರು ರೆಡಿ ಆಗ್ತಾಯಿದ್ದಾರೆ. ನನಗೆ ದೋಸೆ ತಿನ್ನಬೇಕು ಅನಿಸ್ತಿತ್ತು. ಗೊಂಬೆಗೂ ಕೂಡ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು, ಲೂಸ್ ಮೋಷನ್ ಆಗ್ತಿತ್ತು. ಯಾಕೋ ಲೂಸ್ ಮೋಷನ್ ಬೇರೆ ಮಾಡಿಬಿಟ್ಟಿದ್ಲು. ಅವಾಗ ಎದ್ದಿದ್ದು ನಾವು. ಎಷ್ಟು ಗಂಟೆ ಎದ್ದಿದ್ದು ಗೋಪಿ? 3:30 4 ಗಂಟೆನಾ ಅನಿಸುತ್ತೆ. ಹಾಂ ಸರಿ, ಅವಳಿಗೂ ಬಿಸಿ ನೀರಲ್ಲೆಲ್ಲ ಚೇಂಜ್ ಮಾಡಿ ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಹಾಕಿದ್ವಿ. ಎಲ್ಲಿ ಹೋಗ್ತಾಯಿದ್ವಿ ಗೊಂಬೆ? ಹಾಂ ಹಂಗೆ ಹೇಳಿ, ಎಲ್ಲಿ ಹೋಗ್ತಾಯಿದ್ವಿ? ಸೊ ನಾನು ಆಫೀಸಿಂದ ಬರ್ತಿದ್ದಾಗ ನಾನು ಮತ್ತು ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲರೂ ಅಲ್ಲಿ ಪದ್ಮನಾಭ ನಗರ ಹತ್ರ ದೋಸೆ ತಿಂತಿದ್ವಿ. ಇದು ದೇವೇಗೌಡ ಪೆಟ್ರೋಲ್ ಬಂಕ್ ಇದೆಲ್ಲ ಅಲ್ಲಿ. ಸರಿ, ಅದಕ್ಕೇ ಇವಾಗ ತಿನ್ನಬೇಕು ಅನಿಸ್ತಾಯಿತ್ತು ಅಂತ ಗೋಪಿಗೆ ಹೇಳಿದ್ವಿ. ಅದಕ್ಕೆ ಇವಳು ಎದ್ದಿದ್ಲು, ಮತ್ತು ಇವಾಗ ಇವಳಿಗೂ ಲೂಸ್ ಮೋಷನ್ ಆಗುತ್ತೆ. ಸರಿ, ಹೊಟ್ಟೆ ಖಾಲಿ ಇದೆ, ಹೊಟ್ಟೆ ಹಸಿ ಅಂತಿದ್ಲು. ಇನ್ನು ಮಲ್ಗಕ್ಕೆ ಬಿಡೋದಿಲ್ಲ. ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಗೋಪಿ ಕೂಡ ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಿನ್ಕೊಂಡು ಬಂದೆ ಅಮ್ಮ ಮಗಳಿಬ್ರು ಫುಲ್ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ. ನಾನು ಫ್ರೆಶಪ್ಪೇ ಆಗಿಲ್ಲ, ರ್ಯಾಂಡಮಾಗಿ ತೆಗ್ದಿದ್ದೀನಿ. ಬನ್ನಿ ಹೋಗೋಣ ಈಗ. ಅಮ್ಮ ಮತ್ತು ಮಗಳ ಬಯಕೆ ತೀರ್ಸೋದಕ್ಕೆ ನೀನು ಸುಮ್ಮನೆ ಇರ್ಕೊಂಬ ಪ್ಲೀಸ್. ಗೋಪ್ಸಿ ಏನಾದ್ರು ಹೇಳ, ಹೆಂಗೆ ಅನಿಸ್ತಾ ಇದೆ? ಕ್ರೇಜಿ ಅಲ್ಲ ನಾವು? ಟೈಮ್ ತೋರಿಸ್ತೀನಿ ನೋಡಿ. ತಾತ ಇನ್ನೂ ಮಲ್ಗೈತೆ. ಗಡಿಯಾರ ನಿಂತೋಗಿದೆ. ಕರೆಕ್ಟ್ ಅಲ್ಲ, ಮರ್ತೋದೆ. ಮೊಬೈಲಲ್ಲಿ ತೋರಿಸು ಟೈಮ್ ಕಾಣಿಸ್ತಿದ್ಯಾ? ನನ್ನ ಅಲಾರಾಮ್ ನೋಡಿ, ಇನ್ನೂ 4 ನಿಮಿಷ ಪೆಂಡಿಂಗ್ ಇರೋದು. ಇನ್ನೂ 4 ನಿಮಿಷ ಇದೆ. ನಾನು ಅಲಾರಾಮ್ಗೆ 5:20ಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ಅಲಾರಾಮ್ 5:20ಕ್ಕೆ. ಇಲ್ಲಿ ನೋಡಿದ್ರೆ 5:15ಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ಬಯಕೆ ತೀರ್ಸೋಕ್ಕೆ. ಏನು ತಿನ್ಬೇಕು ನೀನು? ಬಾಕ್ಲಕ್ಕೊಳಗಿರಿ ನೋಡಿ, ಮ್ಯಾಚಸ್ ಈಚೆ ಹಾಕೊಳ್ಳಿ. ಇನ್ನೂ ಕತ್ಲು ನೋಡಿ, ಈಚೆ ಹಾಕೊಳ್ಳಿ. ಬರ್ತೀನಿ ಅಂದರೆ ಬಾ, ಹೇಳ್ಬಿಡು ನೀಟಾಗಿ. ಹೇಳಿ ಪಪ್ಪಗೆ ಥ್ಯಾಂಕ್ಸ್ನಾ. ಏನಕ್ಕೆ ಪಪ್ಪಗೆ ಥ್ಯಾಂಕ್ಸ್ ಹೇಳಿದ್ದು? ಥ್ಯಾಂಕ್ಸ್ ಹೇಳಿದ್ದೆ ಅಂತ ಕೇಳೋ. ಸರಿ, ಪಪ್ಪ ಕಾರ್ ಎತ್ತಲಿ ಬಾ, ನಾವು ಆಚರಣೆ. ಕಾರ್ ಎತ್ತಿತಾರೆ ಅಂದ್ಬಿಟ್ಟು ಗೊಂಬೆಗೆ ಸ್ವೆಟ್ರ್ ಕೂಡ ಕರ್ಕೊಂಬಂದಿಲ್ಲ. ಈಗ ನೋಡ್ರಿ 2 ವೀಲರಲ್ಲೇ ಹೋಗೋಣ ಅಂತವ್ರೆ. ಚೋಳಿ ಹೋಗುತ್ತಪ್ಪ. ಗೊಂಬೆಯಲ್ಲಿ ಇಲ್ಲಿ ನೋಡಿ, ಚಳಿ ಪಪ್ಪ ಏನೋ ಕೊಡ್ತಾ ಇದ್ದೀರ. ಚಳಿನಾ? ನಾವು ಬರ್ತಿದ್ದಾಗ ಗೋಪಿ ಆಫೀಸಿಂದ ಕ್ಯಾಬ್ ಬರ್ತಿತ್ತಲ್ಲ, ಆವಾಗ ಇಷ್ಟು ವೆಹಿಕಲ್ಸ್ ಇರ್ತಾ ಇರಲಿಲ್ಲ. ಅಂದರೆ ನಾವು ಬರ್ತಿದ್ದು 3:30 4:30 ಆ ಥರ ಅಲ್ವಾ. ಇವಾಗ ಆಲ್ಮೋಸ್ಟ್ 5:30 ಏನೋ ಆಗ್ತಾಯಿದೆ. ಸೊ ಅದಕ್ಕೆ ಇಷ್ಟು ವೆಹಿಕಲ್ಸ್. ಹಲೋ, ಮಲ್ತಾ ಇದೆಯಾ? ಹೊರ ನನ್ನ ಮಗನ ಮಲ್ಕೋಬೇಡ. ಪಪ್ಪಗೆ ದೋಸೆ ಬೇಕು ಪಪ್ಪ, ದೋಸೆ ಬೇಕು ಪಪ್ಪ ಅಂದ್ಬಿಟ್ಟು ಮಲ್ತಾವಳೆ ಕೊಪ್ಸಿ. ತಣ್ಣಗೆ ಗಾಳಿ ಬರ್ತೈತೆ, ಕಿವಿಗೆ ಬೇರೆ ಮೈಯೆಲ್ಲ ಮುಚ್ಚಿದ್ದೀನಿ. ದೋಸೆ ತಿನ್ಬಿಟ್ಟು ಪಚ್ಚಮ್ಮಗ್ನೆ ಇಬ್ಬರು ಪಚ್ಚೋಲ್ಲ. ನಮ್ಮ ಮಮ್ಮಿನೂ ನೀನು. ಮಮ್ಮಿ ನೈಟ್ ಶಿಫ್ಟ್ ಮಾಡಿ ಪಚ್ಚೋಳುತ್ತೆ, ಗೊಂಬೆ ಎದ್ಬಿಟ್ಟು ಮಲ್ಕೊಳ್ತಾ ಇರೋದು ವಾಪಸ್ಸಲ್ಲಮ್ಮ. ಸೊ ಇಲ್ಲೇ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ಕಾರ್ಟ್ ಹಾಕಿರ್ತಾರೆ. ಆ ಕಾರ್ಟಲ್ಲಿ ನಿಮಗೆ ದೋಸೆ, ಆಮೇಲೆ ಇಡ್ಲಿ, ಚಟ್ನಿ, ವಡಾ, ಆಮೇಲೆ ರೈಸ್ ಬಾತ್ ಇಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ. ಚೆನ್ನಾಗಿರುತ್ತೆ. ಎಷ್ಟು ಜನ ಇರ್ತಾರೆ ಗೊತ್ತಾ? ತೋರಿಸ್ತೀನಿ ನೋಡಿ. ಅಪ್ಪ ಅಷ್ಟೇ. ಅಲ್ಲಿಂದ ನೀನು ಹೋಗು.
ನೋಡಿದ ಇಷ್ಟನಾ ದೋಸೆ ನಿಂಗೆ? ಇಷ್ಟನಾ? ಏನದು ಏನದು? ಎಷ್ಟು ದೊಡ್ಡ ದೊಡ್ಡ ದೋಸೆ. ನೋಡಿ ತುಪ್ಪ ಹಾಕ್ತಾರೆ, ಎಣ್ಣೆ ತುಪ್ಪ ಎಲ್ಲ ಹಾಕ್ತಾರೆ. ಪಪ್ಪ ಬಂದಿಲ್ಲಲ್ಲ. ಖಾರ ಹಾಕ್ತಾರೆ, ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ತಾರೆ. Rupees 150 received your phone bill. Thank you. Rupees 10 received your phone bill. Thank you. Rupees 20 received your phone bill. Thank you. ತುಪ್ಪ ಹಾಕಿ ಮಾಡ್ಕೊಳ್ತಾರೆ. ಹೀಗೆ ಮಾಡ್ಕೊಳ್ಳೋದು ಮಾಡ್ತಾರೆ. ಅಲ್ಲಿ ಇಡ್ಲಿ ಬೇಯ್ತಾ ಇದೆ. ಇಡ್ಲಿ ಗ್ಯಾಸ್ ಇದೆಯಲ್ಲ ಅಲ್ಲಿ ಇಡ್ಲಿ. ಗೊತ್ತೇ ಎಕ್ಸೈಟೆಡ್ ಫುಲ್ಲು. ಅಯ್ಯಯ್ಯಯ್ಯಮ್ಮ ಖುಷಿನಾ? ಏನಕ್ಕಪ್ಪ ಇಷ್ಟು ಖುಷಿ? ಯಾಕಪ್ಪ? ದೋಸೆ ದೋಸೆ ಇಸ್ಕೋ. ಇವರಿಬ್ರದ್ದು ಪ್ರೀತಿ ನೋಡೋಕ್ಕಾಗ್ತಿಲ್ಲ. ಬಾಯ್ ಮಾಡಿ ಪಪ್ಪಗೆ. ಬಾಯ್. ಬಾಯ್ ಫ್ರೆಂಡ್ಸು. ಪಾರ್ಸೆಲ್ ತಗೊಂಬಂದ್ವಿ. ಗಮ್ಮೆ ನಿಂದೆ ಆಯ್ತಿರು. ಏನು ಗೊಂಬೆ? ಏನಿದು? ಬಿಡು ಸರಿ. ಸೊ 3 ದೋಸೆ ಚಟ್ನಿ ಇಷ್ಟು ಪ್ಯಾಕ್ ಆಗಿದೆ. ಇಲ್ಲಿ ಟೈಮ್ 5:41 ಅರ್ಲಿ ಮಾರ್ನಿಂಗ್. ಏನೇ ಆದರೂ ಪಾರ್ಸೆಲ್ ತರಬಾರ್ದು, ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ ಗರ್ಗರಿಯಾಗೆ. ಇದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದೆ, ಬೇಜಾರಾಗ್ತಾಯಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ತಿನ್ಕೊಂಡಿರ್ಬೋದಾಗಿತ್ತು, ಬಟ್ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗೋಪಿ ಪಾರ್ಸೆಲ್ ಕೊಡ್ಸಿದ್ರು. ಬಿಸಿ ಬಿಸಿ ಫಸ್ಟ್ ಗೊಂಬೆಗೆ ತಿನ್ನಿಸ್ತೀನಿ. ಓಹೋ ಅವಳು ಫೋಟೋಗೆ ಅವಳೆ ಮುತ್ಕೊಡ್ತಾಳೆ. ಫೋನ್ ಯಾಕೆ ಎತ್ಕೊಂಡಿದ್ಯಾ? ಮಾಮತ್ ಕೊಡು, ಕೊಟ್ಬಿಟ್ಟು ಬಂಗಾರಿ. ಹಾಕ್ತೀನಿ ತಗೋ, ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಚೆನ್ನಾಯ್ತಾ ಗೊಂಬೆ? ಹೆಂಗೈತೆ? ಅದು ಹಾಕ್ಕೊಡ್ತೀನಿ ಫಸ್ಟ್. ಹೆಂಗೈತೆ ಹೇಳು. ಚೆನ್ನಾಯ್ತಾ? ಸೂಪರ್ ಹೇಳೋರಿಗೆ.
ಚೆನ್ನಾಗಿ ಈಗ ನಾವು ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಯಾರು ಕೊಟ್ಟಿದ್ದು? ನನ್ನ ಕ್ಲೈಂಟ್ ಅಡಿಡಾಸ್ತಾ? ಅಲ್ಲಿ ಎಷ್ಟದು ಶೂಸು? ಶೂಸ್ ಬಂದು ಇದು MRP 15,999. ಬಟ್ ಕಲರ್ ಚೆನ್ನಾಗಿತ್ತಲ್ಲ. ಸೊ ಅದು 2-3 ಕಲರ್ ಅಂತ ಇದ್ದಿದ್ದು. ಬಟ್ ನೀನು ನಂಗೆ ಕೇಳಿದ್ದಲ್ವ ಈ ಥರ ಕೇಳ್ತಾವ್ರೆ ಕಲರ್, ನಾನು ಬೇರೆದು ಹೇಳಿದ್ನಲ್ಲ, ಕೊಡಿಲ್ ಒಂದು. ಅದು ಕಳಿಸ್ಬಿಟ್ಟಿಲ್ಲ, ಅವ್ರು ತಗೊಂಬಿಟ್ಟವ್ರು. ನಾನು ಕಳಿಸೋ ಅಷ್ಟರಲ್ಲಿ ಕುಶನ್ ಏನು ಖುಷಿ. ಹಾರ್ಡ್ ಇಲ್ವಾ? ಹಾಡಲ್ಲೈತೆ ಇಷ್ಟು ಏನೋ ಕಿಲ್ಲ ರನ್ನಿಂಗ್ ಕೊಡ್ಸ್ಬೇಡ ಅಂತೇನೋ ಇದೆ. ನೈಸ್, ಚೆನ್ನಾಗೈತೆ. ಸೊ ಇದು ನಾನು ಅಷ್ಟೇ ಇಲ್ಲಿ ಹಾಕಿರ್ಬೇಕು ಪ್ರೈಸ್, ಇಲ್ಲ ಇರೋ ಇಲ್ಲಿ ಹಾಕೋರಲ್ಲ 15,999 ಹಾಕೋರಲ್ಲಿ. ಇಷ್ಟು ಕಾಸ್ಟ್ಲೀಸ್ ಎಲ್ಲ ಕೊಡ್ತಾರಾ? ಏನದು? ಟೆಕ್ನೋ ಸ್ಪೋರ್ಟ್ಸ್ ತೋರ್ಸು. ಯಾರು ನಿಂಗ ನಂಗ? ನಿಮಗೂ ಆಗುತ್ತಿಲ್ಲ. ಡಬಲ್ XL ಕೊಟ್ಟಿಲ್ಲ. ಹಂಗೆ ತಿರ್ಗ್ಸ ಮತ್ತು ಮರ್ತೋಗು ನೀನು. ಯಾವ ಬ್ರ್ಯಾಂಡ್ ಅದು? ಟೆಕ್ನೋ ಸ್ಪೋರ್ಟ್ಸ್. ಹೌದಾ? ನಂಗೆ ಗೊತ್ತಿಲ್ಲ ಗೋಪಿ, ನಿಜವಾಗ್ಲೂ ಗೊತ್ತಿಲ್ಲ. ಇದು MRP ನಂಗೆ ಗೊತ್ತಿರೋದೇ ಕೆಲವೊಂದಷ್ಟೇ. 2 ಸಾವಿರ ಇದೆ MRP. ಹ್ಞೂ ಅಷ್ಟೇನಾ? ಏನಾದ್ರು ತೆಗಿತಾ ಇದೆಯೋ ಇನ್ನು ಅನ್ಕೊಂಡು. ಇಲ್ಲ ಬಿಲ್ಲಿತ್ತು 20,000 ಏನೋ ಪೇ ಮಾಡೋರೆ. ಹೌದಾ? ಅವರೇನೋ ಸಪ್ರೇಟಾಗಿ ಏನೋ ತಗೊಂಡವ್ರೆ. ಯೂಶ್ವಲಿ ಗೋಪಿ ಕ್ಲೈಂಟ್ಸ್ ಏನಾದ್ರು ಈ ಥರ ಕೊಡ್ತಾ ಇರ್ತಾರೆ ಗಿಫ್ಟ್ಸ್ ಎಲ್ಲ. ಹರ್ಷ ಸರ್ ಅಂತ ಇದ್ದಾರೆ, ಅವರಂತೂ ಪ್ರತಿ ಸಲ ಕೂಪನ್ ಕೊಡ್ತಾರೆ ಹಬ್ಬ ವಾರಗಳಿಗೆ. ನಾನು ಎಷ್ಟೋ ನಮ್ಮ ಮನೇಲಿರೋ ವಸ್ತುಗಳೆಲ್ಲ ಎಷ್ಟೊಂದು ಅವ್ರು ಕೊಟ್ಟಿರೋ ಕೂಪನಲ್ಲೇ ತಗೊಳ್ತೀನಿ. ಒಂಥರ ಖುಷಿ ಆಗುತ್ತೆ ಅವ್ರಿಗೂ ಕೂಡ, ಒಂದು ಅಪ್ರಿಸಿಯೇಷನ್ ಥರ ಗಿಫ್ಟ್ ಥರ ಕೊಟ್ಟಾಗ. ಅದನ್ನು ಗೋಪಿ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಖುಷಿ ಆಗುತ್ತೆ. ಸೊ ಅದೇ ರೀತಿ ಇವಾಗಲೂ ಕೊಟ್ಟಿದ್ರು. ಬನ್ನಿ ಇನ್ನು ಇವಾಗ ನಾವು ಮನ್ಪಸಂದ್ ಅಂತ ಬಂದಿದ್ದೀವಿ. ಇದು ಹನುಮಂತ ನಗರಲ್ಲಿರೋದು. ಗೋಪಿ ಗೊಂಬೆಗೂ ಮತ್ತು ನನಗೆ ಯುಗಾದಿ ಹಬ್ಬಕ್ಕೆ ಈಗಲೇ ಬಟ್ಟೆ ತಗೊಟ್ಬಿಡ್ತಾ ಇದ್ದಾರೆ. ಏನಕ್ಕೆ ಇಷ್ಟು ಬೇಗ ಅಂತ ಗೊತ್ತಿಲ್ಲ. ನಾನು ಅದೇ ಅಂದೆ, ನಿಧಾನಕ್ಕೆ ತಗೊಡ್ಬೋದಾಗಿತ್ತಲ್ವಾ ಅಂತ ಅಂದೆ. ಅವರು ಇಲ್ಲ ರೆಡಿಯಾಗಿ ಹೋಗಿ ತಂದುಬಿಡೋಣ, ಯಾಕೋ ಗೊತ್ತಿಲ್ಲ ತೊಗೊಳ್ಬೇಕು ಅನಿಸ್ತಾ ಇದೆ ಅಂದರು. ಸರಿ ಇನ್ನೂ ಸರಿ ಸ್ವಲ್ಪ ಹಂಗೆ ರೇಷನ್ ಅಂದರೆ ಗ್ರಾಸರೀಸಲ್ಲೇ ವಾಶ್ರೂಮ್ ರಿಲೇಟೆಡ್ದು ಇದು ಹೋಲ್ಸೇಲ್ಗೆ ಸಿಗುತ್ತೆ, ಅಲ್ಲೇ ಹಂಗೆ ನಿಯರೆಸ್ಟ್ ಹೋಗಿದ್ವಿ. ಅದನ್ನು ಕೂಡ ತೊಗೊಂಡು ಇವಾಗ ಗೊಂಬೆನ ಪಾರ್ಕ್ಗೆ ಕರ್ಕೊಂಡೋಗಿದ್ರು ಅಮ್ಮ. ಅದಕ್ಕೆ ಪಾರ್ಕ್ ಹತ್ರ ಹೋಗಿ ಅವಳನ್ನ ವಾಪಸ್ ಕರ್ಕೊಂಡು ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಅಮ್ಮ ಶೂ ಹಾಕಪ್ಪ, ಶೂ ಹಾಕೊಳ್ಳೋ, ಶೂ ಹಾಕೋ ಚಿನ್ನೆ. ತಗೊಳ್ಳ ಹಾಕೊಂಡಿದ್ದೀನಂತೆ. ನಾನು ಗೋಪಿ ಬಟ್ಟೆ ತರೋಕ್ಕೆ ಹನುಮಂತ ನಗರ್ಗೆ ಹೋಗಿದ್ವಲ್ಲ, ಆವಾಗ ಗೊಂಬೆನ ಅಮ್ಮ ಮನೇಲಿ ಬಿಟ್ಟಿದ್ದೆ. ಸರಿ ಅಮ್ಮನೂ ಅಪ್ಪ ಈ ಥರ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಈ ನಡುವೆ ಅಂತೂ ದಿನ ಹೋಗೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಮ್ಮ ಮನೆ ಕಳಿಸಿರ್ತೀನಿ. ಅಮ್ಮನೂ ಅಪ್ಪ ಡೈಲಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಜ್ಯೂಸ್ ಮತ್ತು ಅಲ್ಲಿ ಹಾರ್ಸ್ ರೈಡಿಂಗ್ ಇರುತ್ತೆ. ನಮ್ಮ ಅಮ್ಮನೂ ಮತ್ತು ಗೊಂಬೆ ಇಬ್ಬರು ಹಾರ್ಸ್ ರೈಡಿಂಗಿಗೆ ಹೋಗ್ತಾರೆ ದಿನ. ಚೆನ್ನಾಗಿರುತ್ತೆ. ಬಟ್ ನಾನು ಸರಿ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು, ನಾನು ಹೆಂಗಿದ್ರು ಶನಿವಾರ ಅಲ್ವಾ ಕೆಲಸ ಇರಲಿಲ್ಲ, ಸರಿ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇವಾಗ ಪಾರ್ಕಿಂದ ಬರಬೇಕಾದ್ರೆ ಹಾರ್ಸ್ ರೈಡಿಂಗ್ ಮಾಡಿಸೋರ್ಗೂ ಅವಳು ಬಿಟ್ಟೇ ಇಲ್ಲ. ಸರಿ ಇವಾಗ ಹಾರ್ಸ್ ರೈಡಿಂಗಿಗೆ ಹೋಗ್ತಾ ಇದೀವಿ ನಾವು ಕೂಡ. ಏನು ಪಿಂಕ್ ಆಗಿಬಿಟ್ಟೈತಲ್ಲ, ಪಿಂಕಿ ಏನು ಪಿಂಕ್ ಮಾಡಿಬಿಟ್ಟಿದ್ದೀರಾ? ಹೌದಾ? ಸೊಳ್ಳೆ ಕುತ್ಕೊಳ್ಳುತ್ತೆ ಅಂತ. ತಾತನ ಕರಿ ನಮ್ಮಮ್ಮ ನಮ್ಮಪ್ಪ ನಂದು ಗೋಪಿದು ಮತ್ತು ಗೊಂಬೆದು ಫೋಟೋ ಹಿಡಿಯೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಿದ್ರು. ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ ಈ ಮೂಮೆಂಟು. ಪಾಪ ಅವ್ರಿಗೆ ಬರ್ತಿಲ್ಲ, ಆದರೂ ಕೂಡ ಹೆಂಗೋ ಟ್ರೈ ಮಾಡ್ತಾ ಇದ್ದಾರೆ. ನಿಜ ನಂಗೆ ಮನ್ಸಿಗೆ ತುಂಬಾ ಖುಷಿ ಆಯಿತು. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಹಂಗೇ ನಮ್ಮಮ್ಮ ನನ್ನ ಮೊಬೈಲಲ್ಲಿ ಇಡ್ತಿದ್ರು, ಇನ್ನು ನಾನು ಇನ್ನೊಂದು ಮೊಬೈಲ್ ಶೂಟ್ ಮಾಡಿಕೊಂಡೆ. ಈ ಥರ ಇನ್ನೋಸೆಂಟ್ ಎಲ್ಲ 90 ಕಿಡ್ಸ್ ಪೇರೆಂಟ್ಸ್ ಮಾತ್ರನೇ ಇರ್ತಾರೆ. ಇವಾಗೆಲ್ಲ ನಾವಂದರೆ ಸ್ವಲ್ಪ ಅಪ್ಗ್ರೇಡ್ ಆಗಿರ್ತೀವಿ. ಪಾಪ ಅವ್ರು ಇಷ್ಟು ಇನ್ನೋಸೆಂಟಿಂದ ಫೋಟೋ ಇಟ್ಕೊಡ್ತಿದ್ರು ಗೊತ್ತಾ. ನನಗೆ ಕಣ್ಣಲ್ಲಿ ನೀರು ಬಂತು ಆ ಸಿಚುವೇಶನು. ಮಮ್ಮಿ ಕೈಯಾಕು ಆ ಕಡೆಗೆ ಒಂದು ಹಾಕು ಮಮ್ಮಿ. ಬಂತಾ ಇಟ್ಕೊಂಡಿರು. ಹ್ಞೂ ಸರಿ ಬಿಡು.
ಇವತ್ತಲ್ಲ ಅಂಕಲ್ ಜಾ ಬಡು ನಿನ್ನ ಲೆಫ್ಟ್ ಬಾ ಜರ್ಕೊಂಡು ಸ್ವಲ್ಪ. ಅದು ಒಂಥರ ಮಜಾ, ಕುದುರೆಲಿ ಹೋಗೋದು ಒಂಥರ ಮಜಾ. ಇಲ್ಲಿ ಮಾರಳ್ಳಿಂದ ಹಾಕಿ ನಮ್ಮದು ಕನಕಪುರ ನಡಿ. ಅಲ್ಲಿ ನಮ್ಮ ಅಣ್ಣಂದು ಎತ್ತಿನ ಗಾಡಿ ಇದೆ, ಹಾಂ ಅಲ್ಲಿ ಹೋದ ನಾವು ಎತ್ತಿನ ಗಾಡಿಯಿಂದ ಹೋಗೋದು, ಹಾಂ ಎಲ್ಲರೂ ಕೂತ್ಕೋತೀವಿ. ಅದೇ ಒಂಥರ ಇದೆ ಅಂಕಲ್. ಮಿನಿಮಮ್ ಎಷ್ಟು ಕೆಜಿ ಹಿಡಿಬೋದು ಅಂಕಲ್ ಇದು? ಇದು 1,500 ಹಾಕಿ ಹೌದಾ? ಕುದುರೆನಾ ಮತ್ತೆ ಗಾಡಿ ಕೂಡ? ಇದ್ರೆ ಗಾಡಿ ಚೆನ್ನಾಗಿ ಹಾಂ ಲಗೇಜ್ ಹೊಡೆದ್ರೆ ಹಾಂ ಅನ್ನ ಹಾಕಿದ್ರೆ ಹಾಂ ಹಾಂ. ಕೆಪಾಸಿಟಿ ಚಲೋ. ನೋಡಿ ಇವಾಗ ಹೆಂಗೋಗುತ್ತೆ ನೋಡಿ, ಹಿಂಗೆ ಹೋಗ್ಬೇಕು. ಇದಕ್ಕೇನಾದ್ರು ಪರ್ಮಿಷನ್ ತಗೋಬೇಕಾ ಅಂಕಲ್ ನೀವು? ಅಲ್ಲ ಹಾಂ, ಗೊಂಬೆ ಹೆಂಗೈತೆ? ಚೆನ್ನಾಯ್ತಾ? ಚಲೋ ಸೂಪರ್ ಆಗಿದೆಲ್ಲ. ನಾವು ಮೈಸೂರಲ್ಲಿ ಹೋಗಿದ್ವಿ ಅಂಕಲ್, ಈ ತರ ಓದ್ಸೇ ಇಲ್ಲ ಅವರು. ಯಾರದು ಗೋಪಿ? ಎಲ್ಲಿ ಹೆಂಗೆ ಫ್ರೆಂಡು? ನನ್ನ ಕ್ಲಾಸ್ಮೇಟ್ ಅವರು. ಹೌದಾ? ಏನವ್ರ ಹೆಸರು? MS ಅಂತ. ಅವ್ರೇನ MS ಅಂದ್ರೆ? ಹ್ಮ್. ಇನ್ನು ಮನೇಲಿ ಹ್ಯಾಂಡ್ ವಾಶ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಒಂದ್ಸಲ ತಂದು ಈ ಥರ ಎತ್ತಿಟ್ಕೊಂಡಿರ್ತೀವಿ, ಫಿಲ್ ಮಾಡಿ ಇಟ್ಕೊಂಡಿರ್ತೀವಿ. ಅವಾಗವಾಗ ಬೇಕಾದಾಗ ಫಿಲ್ ಮಾಡೋದು. ಇನ್ನು ಡಸ್ಟ್ಬಿನ್ ಕವರ್ಸ್ ಆಗಿರ್ಬೋದು, ಮತ್ತು ಬ್ರಷಸ್ಸು, ಮತ್ತು ಶ್ಯಾಂಪೂ, ಇನ್ನೂ ಗೊಂಬೆಗೆ ಗೀಸ್ ಇದೆಲ್ಲ ಬೇಕಾಗಿತ್ತು. ಸೊ ಪ್ರತಿಯೊಂದನ್ನು ತಗೊಂಡು ಬಂದ್ವಿ. ಮತ್ತು ಪಾತ್ರೆ ತೊಳೆಯೋ ಸೋಪ್ಗಳು, ಮತ್ತು ಪೂಜೆ ಸಾಮಾನು ಬರುತ್ತಲ್ಲ ಆ ಪೌಡರು, ಪ್ರತಿಯೊಂದು ಕೂಡ, ಇನ್ನು ಬಟ್ಟೆ ವಾಶ್ ಮಾಡೋ ಪೌಡರ್ ಪ್ರತಿಯೊಂದೂ. ಈಗ ಬಂದ್ವಿ ಅಮ್ಮ, ಇವಾಗ ಬಂದ್ವಿ. ಒಂದಷ್ಟು ಬಾತ್ರೂಮ್ದು ಅಂದರೆ ಬೇಕಾಗತ್ತಲ್ಲ ಅದೆಲ್ಲ ತಂದ್ವಿ. ಆಮೇಲೆ ಬಟ್ಟೆ ತಂದ್ವಿ. ಸೊ ಗೊಂಬೆಗೂ ನನಗೂ ಇಬ್ರಿಗೂ ಸೇಮ್ ಮ್ಯಾಚಿಂಗು. ಯುಗಾದಿ ಹಬ್ಬಕ್ಕೆ ಇನ್ನೂ 20 ದಿವಸ ಇದೆ. ಗೋಪಿ ಇವಾಗಲೇ ತಗೋ ಅಂತ ಅಂದ್ಬಿಟ್ಟು ಕೊಡಿಸ್ಬಿಟ್ರು ನನಗೂ ಗೊಂಬೆಗೆ. ನಾವಿಬ್ಬರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಈ ಸಲ. ಬೆಳಗ್ಗೆ ದೋಸೆ ತಿಂದಲ್ವಾ ಅಮ್ಮ? ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ವಮ್ಮ ದೋಸೆ ತಿನ್ನೋಕ್ಕೆ. ತಿಂದ್ಬಿಟ್ಟು ಮಲ್ಬಿಟ್ಟು ಮಧ್ಯಾಹ್ನ ಎದ್ದಿರೋದು, ಮತ್ತೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಲ್ಲೋಗಿದ್ದೆ. ಅಲ್ಲಿಂದ ಅದೆಲ್ಲ ತೊಗೊಂಡ್ಬಂದು ಇವಾಗ ಡ್ರೆಸ್ ತೋರಿಸ್ತೀನಿ ನಿಮ್ಮ ಜೊತೆ. ಸಖತ್ತಾಗಿದೆ. ನಾನು ಲೊಕೇಶನ್ ಹಾಕ್ತೀನಿ, ನೀವು ಆರಾಮಾಗಿ ತೊಗೊಳ್ಬೋದು. ಇನ್ನೂ 20 ದಿವಸ ಇದೆ ಅಲ್ವಾ, ನೀವು ಇವಾಗಲೇ ಹೋಗಿ ತೊಗೊಳ್ಳಿ. ಬಟ್ ಅದೇ ಫಿಕ್ಸ್ಡ್ ರೇಟು, ಬಟ್ ವರ್ತು. ಕಂಪೇರಿಂಗ್ ಬೇರೆ ಸೈಡೆಲ್ಲ ಜಾಸ್ತಿ ಇದೆ. ನಂಗೆ ನಿಜ ತುಂಬ ಇಷ್ಟ ಆಯಿತು. ನಾನು ಇನ್ಮೇಲೆ ಏನೇ ಬಟ್ಟೆ ತೊಗೋಬೇಕಂದ್ರೆ ಪಕ್ಕ ನಾನು ಅಲ್ಲೇ ಹೋಗ್ತೀನಿ. ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಗೊಂಬೆ ಡ್ರೆಸ್ಸು ಜಸ್ಟ್ 750 ರೂಪಾಯಿ. 750 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ, ವರ್ಕ್ ಬಟ್ಟೆ ಸಿಗೋದೇ ಚಾನ್ಸೇ ಇಲ್ಲ. ಗೊಂಬೆ ಡ್ರೆಸ್ ಈ ಸಲ ಫುಲ್ ಆರೆಂಜ್. ಇವಾಗೆಲ್ಲ ಆರೆಂಜ್ ಟ್ರೆಂಡಿಂಗ್ ಅಲ್ಲ. ವರ್ಕ್ ನೋಡಿ ಸಕ್ಕತ್ತಾಗಿದೆ. ಸೊ ಈ ಥರ ಟಾಪು. ಏನು ಹೇಳಿದ್ ಮಮ್ಮಿ? ಇವಳು ನಾನೇನು ಮಾತಾಡ್ತೀನೋ ಅದನ್ನ ರಿಪೀಟ್ ಮಾಡ್ತಾಳೆ. ಇರಿಟೇಷನ್ ಅದು. ಪ್ಯಾಂಟ್ ಸ್ವಲ್ಪ ಶರಾರ ಟೈಪು ಮತ್ತು ಲೂಸ್ ಪ್ಲಾಜೋ ಟೈಪ್ ಎಲ್ಲ ತೋರಿಸಿದ್ರು. ಸೈಲೆಂಟ್ ಗೊಂಬೆ, ಮಮ್ಮಿ ಹೊಡೀತ. ಆಮೇಲೆ ಸ್ವಲ್ಪ ಪ್ಲಾಜೋ ಟೈಪು ಮತ್ತು ಶರಾರ ಟೈಪ್ ಎಲ್ಲ ತೋರಿಸಿದ್ರು. ಬಟ್ ನಂಗೆ ಅದು ಇಷ್ಟ ಆಗಿಲ್ಲ. ನಂಗೆ ಇದು ಇಷ್ಟ ಆಯ್ತು. ಗೊಂಬೆ ಬೇಡ ಇಲ್ಲೇ ಇಲ್ಲಿ ಕಾಲ ಹತ್ರ ಈ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಡಿಸೈನ್ ಥರ ಬಟನ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಟಾಪ್ಗಿದು ಪ್ಯಾಂಟ್ ಸ್ವಲ್ಪ ದೊಡ್ಡದೇ ತಗೊಂಡೆ ನಾನು, ಇರಲಿ ಅಂತ. ಗೊಂಬೆ ಅರ್ಶನ ಆಗ್ತಾ ಇದೆ. ನಾನು ನಿಜ ಹೊಡಿತೀನಿ, ಹೇಳ್ತಾ ಇದ್ದೀನಿ ಕೇಳು, ಮಾತು ಕೇಳ್ತಾ ಇಲ್ಲ. ಅದಕ್ಕೆ ದುಪ್ಪಟ್ಟದಲ್ಲೂ ಅಷ್ಟೇ ಒಂಥರ ಪೋಲ್ಕಾ ಡಾಟ್ಸ್ ಥರ ಇದೆ. ಇಲ್ಲಿ ಹಿಂಗೆ ಹಾಕ್ಬೋದು.
ಇಲ್ಲ ಹಿಂಗೆ ಹಾಕ್ಬೋದು. ಇಲ್ಲಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಕಲರ್, ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ರೆಡಿ ಆದರೆ. ಸೊ ಇದು ಬೈ ಮಮ್ಮಿ ತಗೋಬಾ, ಮಮ್ಮಿ ತೋರ್ಸೋಣ ತಗೋಬಾ. ನೀನು ಮಾತಾಡಬಾರ್ದು, ನಂಗೆ ಇಷ್ಟ ಆಗಲ್ಲ. ನಾನು ಏನು ಹೇಳ್ತೀನಿ ಅದನ್ನೇ ಹೇಳ್ತಾಳೆ, ಒಂಥರ ಇರಿಟೇಷನ್ ಅದು. ತಲೆನೋವು ಬಂದ್ಬಿಡುತ್ತೆ, ನಿಮಗೂ ಅರ್ಥ ಆಗಲ್ಲ ಇಲ್ಲಿ ಕಸ 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 ಅಂತ. ನಂದು ಇದು 1350 ಇಲ್ಲಿ ನೋ ಎಕ್ಸ್ಚೇಂಜ್ ಸ್ಟ್ರಿಕ್ಟ್ಲಿ ಮತ್ತು ಫಿಕ್ಸ್ಡ್ ರೇಟ್. 1350 ಕೊಡ್ಬೋದು ಆಯಿತಾ, ಯಾಕೆಂದರೆ ವರ್ಕೆಲ್ಲ ಇದೆ ಮತ್ತು ಬಟ್ಟೆ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಪ್ರೀಮಿಯಮ್ ಲುಕ್ ಆಗಿದೆ. ಸೊ ಇದು ನನ್ನ ಟಾಪ್. ಲೆಂತು ಅಷ್ಟೇ ಫುಲ್ ಉದ್ದ ಬರ್ತೀನಿ, ಇನ್ನೂ ಸ್ವಲ್ಪ ಇರ್ತೀನಿ. ಇರ್ಚಿನಿ ಇಲ್ಲಿ ಐ ಥಿಂಕ್ ನನ್ನ ಕ್ಯಾಮ್ರಾ ಸ್ವಲ್ಪ ಇಲ್ಲಿ ಇಷ್ಟು ಉದ್ದ ಬರುತ್ತೆ. ಮತ್ತು ಮೆಟೀರಿಯಲ್ ಚೆನ್ನಾಗಿದೆ ಮತ್ತು ಫ್ರಂಟ್ ಡಿಸೈನ್ ಈ ಥರ ಇದೆ ವರ್ಕ್. ಆಮೇಲೆ ಅಮ್ಮ ಏನು ಹೇಳ್ತಾರಮ್ಮ, ಲೈನಿಂಗ್ ಬಟ್ಟೆ ಕೂಡ ಇದೆ. ಎಲ್ಲದು ತೋರಿಸಿದ್ರಲ್ಲ ಸ್ಲೀವ್ಸು, ಆಮೇಲೆ ಅದಕ್ಕೆ ಲೈನಿಂಗ್ ಬಟ್ಟೆನೂ ಕೊಟ್ಟಿದ್ದಾರೆ. ಇದು ಲೈನಿಂಗ್ ಬಟ್ಟೆ, ಇದು ಮೆಟೀರಿಯಲ್, ನಾರ್ಮಲ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸಾರಿ, ಐ ಆಮ್ ಸೋ ಸಾರಿ. ತೋರಿಸ್ತೀನಿ ಇದು. ಟೈಮ್ ಇದೆ ಅಲ್ವಾ, ಇವತ್ತು 28 ಫೆಬ್. ಏನೋ ಇವಾಗಲೇ ಬೇಗ ತೋರಿಸ್ಬಿಟ್ರಿ ಸರ್. ಏನು ಪ್ಯಾಂಟ್ ಈ ಥರ ಸ್ವಲ್ಪ ಎಲಾಸ್ಟಿಕ್ಕು ಹಿಂದೆಗಡೆ ಮತ್ತು ಈ ಥರ ಮುಂದೆ, ಮತ್ತು ಈ ಸೈಡಲ್ಲೂ ಕೂಡ ನಿಮ್ಗೆ ಅಡ್ಜಸ್ಟ್ಮೆಂಟ್ಗೆ ಜಿಪ್ ಥರ ಇದೆ, ಹಾಕಿ ಆಮೇಲೆ ಟೈಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಒಂದು ಸೈಡ್ ಪಾಕೆಟ್ ಇದೆ, ಇಲ್ಲಿ ಪಾಕೆಟ್ ಒಂದು ಸೈಡ್ ಫೋನ್ಗೇನು ಇಟ್ಕೊಳ್ಳೋಕೆ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳಲ್ಲೂ ಈ ಥರ ಆ್ಯಡ್ ಮಾಡ್ತಾರೆ ಗೊತ್ತಾ. ಪ್ಯಾಂಟ್ ಏನು ಫುಲ್ ಲೆಂತ್ ಇಲ್ಲ, ಓಕೆ. ನನಗೆ ದುಪ್ಪಟ್ಟ ಸೇಮ್ ಗೊಂಬೆದು ನಂದು ಒಂದೇ ಹಾಕೋಬೋದು. ಸೊ 20 ದಿನದ ಆದಮೇಲೆ ಈ ಡ್ರೆಸ್ಸಲ್ಲಿ ಹಬ್ಬದ ಟೈಮಲ್ಲಿ ಸಿಗ್ತೀನಿ. ಸೊ ಅಲ್ಲಿ ಸ್ವಲ್ಪ ಬ್ಲರ್ ಬರ್ತಾ ಇರಬೇಕು, ಇನ್ನು ಚೆನ್ನಾಗಿ ಬರ್ತಾಯಿದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನಾನು ಹಿಂಗೆ ತೋರಿಸ್ಬೇಕಾಯ್ತು, ಇಲ್ಲಿ ಚೆನ್ನಾಗಿ ಬರ್ತಾಯಿದೆ. ಸೊ ಅಷ್ಟೇ. ಇನ್ನು ಅಮ್ಮ ಇವಾಗ ಕಾಫಿಗೆ ಇಟ್ಟಿದ್ದಾರೆ. ಇವತ್ತು ಸ್ಯಾಟರ್ಡೆ, ಇಸ್ಕೊಂಡು ಹೋಗೋಣ ಅಂದ್ಕೊಂಡು ಎಷ್ಟೊಂದು ದಿವಸ ಆಯಿತು ಹೋಗಿ. ಸ್ಯಾಟರ್ಡೆ ಹೋಗ್ತಿದ್ವಿ. ಬಟ್ಟೆ ಮಡ್ಚೋದು ಜಾಸ್ತಿ ಇದೆ. ನಾನು ಯೂಶ್ವಲಿ ಬಟ್ಟೆ ಮಡ್ಚೋದೆಲ್ಲ ಸಂಡೇಸೇ ಇಟ್ಕೊಳ್ಳೋದು. ಬಟ್ಟೆ ಹೋಗ್ದು ಇಟ್ಕೊತೀವಿ, ಬಟ್ ಮಡ್ಚೋದು ಮಾತ್ರ ಸ್ಯಾಟರ್ಡೆ ಸಂಡೇನೆ. ಅವ್ರ ಕ್ಲೈಂಟ್ ಬೇರೆ ಗೋಪಿಗೆ ಶೂಸ್ ಕೊಟ್ಟು ಕಳಿಸಿದ್ರು. ಇದೂ ಅಷ್ಟೇ. ಈ ಶಾಪ್ ಎಲ್ಲಿ ಬರುತ್ತೆ ಅಂತಂದರೆ ಹನುಮಂತ್ ನಗರ್ ಮನ್ಪಸಂದ್ ಅಂತ ನಾನು ಹಾಕ್ತೀನಿ. ಇದು ಚಂದ್ರು ಸರ್ ಅಂತ ಇದ್ದಾರೆ, ಗೋಪಿ ಅವರ ಕೊಲಿಗ. ಆ ಸರ್ ಬಂದು ನಮ್ಗೆ ಹೇಳಿದ್ದು ಅವ್ರು 10 ಇಯರ್ಸಿಂದ ಅಲ್ಲೇ ಪರ್ಚೇಸ್ ಮಾಡ್ತಾರಂತೆ. ನಾವು ಒಂದ್ಸಲ ಹೋಗಿದ್ವಿ, ಬಟ್ ಶಾಪ್ ಕ್ಲೋಸ್ ಆಗಿತ್ತು. ಬಟ್ ನಿಜ ಬರ್ತಿದೆ, ಬಟ್ಟೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಮತ್ತು ವರ್ತ್. ನೀವು ಈಚೆ ಎಲ್ಲ ಗಾಂಧಿ ಬಜಾರ್ಗೆಲ್ಲ ಹೋದರೆ ಸ್ವಲ್ಪ 1800 2000 ಹಂಗೆ ಹೇಳ್ತಾರೆ. ಬಟ್ ಓಕೆ ಕೊಡ್ಬೋದು. 1350 ರೂಪಾಯಿ ನನ್ನ ಡ್ರೆಸ್ಸು, ಗೊಂಬೆ ಡ್ರೆಸ್ಸು 750 ರೂಪಾಯಿ. ಸೊ ಆಮೇಲೆ ಸಿಗ್ತೀನಿ. ಅದಾದಮೇಲೆ ಇನ್ನು ಗೋಪಿ ಸಂಜೆ ಈ ಥರ ಬಜ್ಜಿ, ಕ್ಯಾಪ್ಸಿಕಮ್ಗೆ ಖಾರ ಅಂದರೆ ಕ್ಯಾರೆಟ್ ಇದೆ, ಈರುಳ್ಳಿ ಇದೆಲ್ಲ ಮಸಾಲೆ ಹಾಕಿ ತುಂಬಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ದಿವಸ ಆಗೋಗಿತ್ತು. ಸೊ ಇದನ್ನೆಲ್ಲ ತಂದಿದ್ರು, ಇದನ್ನ ತಿಂದ್ವಿ. ಸೊ ಅದಾದಮೇಲೆ ಇನ್ನೂ ವೀಡಿಯೋ ಶೂಟ್ ಮಾಡಿಲ್ಲ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.